ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೈಡಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಇಲ್ಲಿ 6 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. 2 ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇಲ್ಲಿ 6 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು 6 ಫಸ್ಟು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಫಸ್ಟ್ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡನ್ನು ಬ್ರೈಡ್ ಸೈಡ್ಗೆ ತೊಗೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಸರಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು 4 ಚೈನ್ 1 2 3 4 ಲಾಕ್ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 3 ಸಾರಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ 3 ಸಾರಿ 4 ಚೈನನ್ನು ಹಾಕ್ಕೊಂಡು ಇಲ್ಲಿ ಮತ್ತೆ 4 ಚೈನನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈ 4 ಚೈನ್ ಹಾಕ್ಕೊಳ್ತಾ ಇರೋದು ಆರ್ಚ್ ಮಾಡೋದಕ್ಕೆ. ಈ 4 ಚೈನನ್ನು ನಾನು ಒಂದು ಚೈನ್ ಗ್ಯಾಪ್ ಅಷ್ಟೇ ನೋಡಿ, ಒಂದು ಚೈನ್ ಗ್ಯಾಪನ್ನು ಬಿಟ್ಟು ಲಾಕನ್ನು ಮಾಡ್ತಿದ್ದೀನಿ ಬಟ್ಟೆಗೆ. ನೋಡಿ ಇಲ್ಲಿ ಒಂದು ಚೈನ್ ಆಗೋವಷ್ಟು ಗ್ಯಾಪನ್ನು ಬಿಟ್ಟು ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ 4 ಚೈನನ್ನು. ಈ 4 ಚೈನ್ ಹಾಕೋದು ನಾನು ಇಲ್ಲಿ ಆರ್ಚನ್ನು ಹಾಕಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ 1 2 3 4 ಲಾಕು. ಇದನ್ನು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು. ಈಗ 5 ಸಾರಿ 4 ಚೈನನ್ನು ಲಾಕ್ ಮಾಡ್ಕೊಳ್ತೀನಿ. ಒಂದು ಸಾರಿ ಆಗಿದೆ. ಇಲ್ಲಿ 5 ಸಾರಿ 4 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಸಾರಿ ಆಗಿದೆ. ನಾಲ್ಕು 5 ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ 3 ಸಾರಿ ಹಾಕ್ಕೊಂಡಿದ್ದೀನಿ 4 ಚೈನು. ಇಲ್ಲಿ 4 ಚೈನನ್ನು ಹಾಕ್ಕೊಂಡು ಪಕ್ಕನೇ ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 5 ಸಾರಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 1 2 3 4 5 ಟೈಮ್ಸ್ ಆದಮೇಲೆ ಮತ್ತೆ 4 ಚೈನ್. ಈ 4 ಚೈನ ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಒಳಗಡೆ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನನ್ನು 5 ಟೈಮ್ಸ್ ಲಾಕನ್ನು ಮಾಡ್ಕೊಳ್ತೀನಿ. ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗು ಎಂಡಿಂಗು ಮಾತ್ರ 3 ಸಾರಿ ಹಾಕ್ಕೋಬೇಕು 4 ಚೈನನ್ನು. ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಬೇಸ್ ಲೈನು. ನೋಡಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ 3 ಸಾರಿ 4 ಚೈನನ್ನು ಹಾಕ್ಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಂಡು ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ 5 ಸಾರಿ 4 ಚೈನನ್ನು ಹಾಕ್ಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಲಾಕನ್ನು ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಸ್ಟಾರ್ಟಿಂಗು ಎಂಡಿಗೂ ಮಾತ್ರ 3 ಸಾರಿ 4 ಚೈನನ್ನು ಹಾಕ್ಕೋಬೇಕು. ಒಳಗಡೆ ಎಲ್ಲ 5 ಸಾರಿ ಬರುತ್ತೆ. ಲಾಸ್ಟಲ್ಲಿ 2 ಚೈನನ್ನು ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀವೋ ಅದೇ ಪ್ಲೇಸಲ್ಲೇ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್, ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಒಂದು ಲಾಕನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ ಈ 4 ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ ಈ 4 ಚೈನ್ ಗ್ಯಾಪಲ್ಲಿ. ನಾಲ್ಕು ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಲಾಕಿನ ಮೇಲ್ಗಡೆ ಒಂದು ಸಾರಿ ಲಾಕ್, ಮತ್ತು ಈ 4 ಚೈನ್ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶೆಟ್ ಅಂದ್ರೂ ಒಂದೇ, ಮತ್ತು ಲಾಕ್ ಅಂತಂದು ಹೇಳ್ತೀವಲ್ವ ಆ ಲಾಕ್ ಅಂದ್ರೂ ಒಂದೇ.
ಈ ಸಿಂಗಲ್ ಲಾಕ್ ಮೇಲೆ ಲಾಕ್. ಮತ್ತು ನೆಕ್ಸ್ಟು 4 ಚೈನ್ ಇದೆಯಲ್ಲ, ಆ 4 ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್. ನಾಲ್ಕು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಮತ್ತೆ 4 ಚೈನ್ ಇರುತ್ತಲ್ವ, ಈ ಆರ್ಚ್ ಹಾಕೋದಕ್ಕೆ ನಾವು 4 ಚೈನನ್ನು ಹಾಕ್ಕೊಂಡಿದ್ದೀವಲ್ವ, ಆ 4 ಚೈನಲ್ಲಿ ಹೋಗಿ ದಾರನ ತಂದು ಒಂದು ಸರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಅದಾದಮೇಲೆ ನೀಡಾದಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನೀಡಾದಮೇಲೆ ನೋಡಿ 3 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ ಪುಟ್ಟದಾಗೆ ಮಾಡ್ಕೊಳ್ಳಿ, ಕಂಬ ಜಾಸ್ತಿ ಉದ್ದ ಮಾಡ್ಕೋಬಾರ್ದು. ಮತ್ತೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ 9 ಕಂಬನ ಮಾಡ್ಕೊಳ್ತೀನಿ. 3 ಕಂಬ ಆಗಿದೆ. 4 5 6 7 8 9 ಕಂಬ ಆದಮೇಲೆ ಮತ್ತು ಅದರಲ್ಲೇ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೂ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ನಾವು 9 ಕಂಬನ ಮಾಡ್ಕೊಂಡಿರ್ತೀವಲ್ವ ಹಾಗೆ. ಮತ್ತು ಇಲ್ಲಿ 4 ಚೈನ್ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶೆಟ್. ಮತ್ತು ಈ ಲಾಕಿನ ಮೇಲೆ ಲಾಕ್. ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶೆಟ್. ಈ ಎಲ್ಲ 4 ಚೈನ್ ಗ್ಯಾಪಲ್ಲೂ ಸಿಂಗಲ್ ಕ್ರೋಶೆಟನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹ್ಯಾಚ್ ಮಾಡೋ ಹತ್ರ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ಆ 4 ಚೈನ್ಗೆ, ಅದಾದಮೇಲೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 9 ಕಂಬನ ಮಾಡ್ಕೋಬೇಕು ಈ ಗ್ಯಾಪಲ್ಲಿ. ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಬನ ಮಾಡ್ಕೊಳ್ಳಿ. 8 ಹಿಡಿದ್ರೆ 8 ಮಾಡ್ಕೊಳ್ಳಿ, 9 ಹಿಡಿದ್ರೆ 9 ಮಾಡ್ಕೊಳ್ಳಿ. ಒಟ್ಟು ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಎಂಡ್ವರೆಗೂ ಅಷ್ಟೇ ಇರಬೇಕು. ಜಾಸ್ತಿ ಉದ್ದ ಏನು ತೊಗೋಬೇಡಿ, ಆರ್ಚ್ ಚೆನ್ನಾಗಿರೋದಿಲ್ಲ. ಜಾಸ್ತಿ ಉದ್ದ ತೊಗೊಂಡ್ರೆ ಪುಟ್ಟದಾಗೆ ಇರಲಿ. ನೋಡಿ 9 ಆಯಿತು. 9 ಕಂಬ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು ಅದೇ ಆರ್ಚಲ್ಲೇ. ಅದೇ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್. ಇದೇ ಥರನೇ ಈ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಇದೇ ಥರನೇ ಬರುತ್ತೆ. ಇನ್ನೊಂದು ಆರ್ಚ್ ಇದೆ, ಅದನ್ನು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಈ ಸ್ಟೆಪ್ಪು ಈ ರೀತಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಇದೊಂದೇ ಸ್ಟೆಪ್ಪೇ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಲಾಕಿನ ಮೇಲ್ಗಡೆ ಲಾಕನ್ನು ಬಟ್ಟೆಗೆ ಲಾಕ್ ಮಾಡ್ತಾ ಇಲ್ಲ, ಇಲ್ಲಿ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ತೀನಿ. ಲಾಕಿನ ಮೇಲೆ ಲಾಕನ್ನು ಮಾಡಿಕೊಂಡು 4 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಇರುತ್ತಲ್ವ, ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ 4 ಚೈನ್ ಲಾಕ್ ಇರುತ್ತಲ್ವ, ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳಿ. ಮತ್ತು 4 ಚೈನ್, ನೆಕ್ಸ್ಟ್ ಲಾಕಿನ ಮೇಲ್ಗಡೆ ಲಾಕ್, ಮತ್ತು 4 ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಇರುತ್ತೆ, ಒಂದು ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಮಾಡ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್. ಈಗ ಇದು ಆರ್ಚಿನ ಸುತ್ತ ಎಷ್ಟು ಹಿಡಿಯುತ್ತೋ ಅಷ್ಟು ಚೈನ್ಸನ್ನು ಹಾಕ್ಕೋಬೇಕು. ಇಲ್ಲಿ ಒಂದು 10 ಅಥವಾ 8 ಹಾಕ್ಕೊಳ್ತಾ ಇದ್ದೀನಿ. 1 2 3 4
5 6 7 8 9 10 ನೋಡಿ. ಈ ಥರ ಇಟ್ಕೊಳ್ಳಿ. ಆರ್ಚಿನ ಸುತ್ತ ಎಷ್ಟು ಹಿಡಿಯುತ್ತೋ ಅಷ್ಟು ಈ ರೀತಿಯಾಗಿ ಇಟ್ಕೊಂಡು ನೋಡಿ. 10 ಆದರೆ 10 ಹಾಕ್ಕೊಳ್ಳಿ. ಇಲ್ಲ ಆಗಲಿಲ್ಲ ಅಂದರೆ ಇನ್ನೆರಡು ಎಕ್ಸ್ಟ್ರಾ ಹಾಕಿ, ಇಲ್ಲ ಜಾಸ್ತಿ ಆದರೆ 2 ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಚೆ ಪಕ್ಕ ಸಿಂಗಲ್ ಕ್ರೋಶೆಟ್ ಇರುತ್ತಲ್ವ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಬರಬೇಕು. ಮತ್ತೆ 4 ಚೈನ್, ಲಾಕಿನ ಮೇಲ್ಗಡೆ ಲಾಕ್, ಮತ್ತೆ 4 ಚೈನ್, ಲಾಕ್. ಇಲ್ಲಿ ಲಾಕಿನ ಮೇಲ್ಗಡೆ ಲಾಕ್ ಮಾಡ್ಕೊಳ್ತಾ ಹೋಗೋದಷ್ಟೇ. ಆರ್ಚಿ ಮೇಲೆ 10 ಚೈನ್ಸನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇದು ಬೇಸ್ ಲೈನ್ ಅಂದ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಬೇಸ್ ಲೈನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ಲಾಕಿನ ಮೇಲ್ಗಡೆನೇ ಲಾಕ್, ನೀಟಾಗಿ ನೋಡ್ಕೊಳ್ಳಿ. ಲಾಕಿನ ಮೇಲ್ಗಡೆನೇ ಲಾಕ್ ಬರಬೇಕು. ಒಂದು ಲಾಕಿನ ಮೇಲ್ಗಡೆ ಒಂದ್ರ ಮೇಲೆ ಒಂದು ಈ ಥರ ಬರಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. ಈ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್. ಅದಾದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ದಾರನ ಮೇಲೆ ಮಾಡಿಕೊಂಡು ನೋಡಿ, ಮೀಡಿಯಮ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಲಾಕ್ ಆದಮೇಲೆ 4 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ ಲಾಕಿನ ಮೇಲೆ ಒಂದು ಲಾಕ್, ಮತ್ತು ಈ 4 ಚೈನ್ ನೆಕ್ಸ್ಟ್ 4 ಚೈನ್ಗೆ ಒಂದೊಂದು ಸಿಂಗಲ್ ಕ್ರೋಶೆಟ್. ನೆಕ್ಸ್ಟ್ 4 ಚೈನ್ ಇರುತ್ತಲ್ವ, ಆ 4 ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೋ ಅಷ್ಟು 3 ಅಥವಾ 4 ಸಿಂಗಲ್ ಕ್ರೋಶೆಟ್. ಈ ಲಾಕಿನ ಮೇಲ್ಗಡೆ ಲಾಕ್. ಮತ್ತು ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಒಂದು ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ದಾರನ ಸಿಂಗಲ್ ಕ್ರೋಶೆಟ್, ಇನ್ನೂ 2 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. 2 ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಈ 10 ಸಾರಿ ಚೈನ್ ಮಾಡ್ಕೊಂಡಿದ್ವಲ್ವ, ಈ ಆರ್ಚಿನ ಮೇಲ್ಗಡೆ ನೋಡಿ, ಇಲ್ಲಿ ಆರ್ಚಿನ ಮೇಲ್ಗಡೆ ಏನು 10 ಚೈನ್ಸ್ ಇದೆಯಲ್ವ, ಈ 10 ಚೈನ್ಸ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ನೀಟಾಗಿ ಮಾಡ್ಕೊಳ್ಳಿ. ಮತ್ತೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇದೇ 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇಲ್ಲಿ 2 ಆಗಿದೆ, 3 4 5 6 7 8 ಕಂಬ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಬೀಡು ನೋಡ್ತಾ ಇರ್ಬೋದು. ಈ ಬೀಡ್ಗೂ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಈ 8ನೇ ಕಂಬದ ಮೇಲೆ ಒಂದು ಚೈನ್ ಇರುತ್ತಲ್ವ, ಆ ಚೈನಲ್ಲಿ ಹೋಗಿ ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೋಬೇಕು. ನೀಟಾಗಿ ಕೂರುತ್ತೆ. ಆಗ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಮತ್ತೆ 8 ಕಂಬನ ಮಾಡ್ಕೊಳ್ಳೋಣ. ಅದೇ 10 ಚೈನ್ ಗ್ಯಾಪಲ್ಲಿ 1 2 3 4
5 6 7 8 ಕಂಬ ಆದಮೇಲೆ ಈ 4 ಚೈನ್ಗೆ 2 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. 3 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. 3 ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಈ 4 ಚೈನ್ ಲಾಕಿನ ಮೇಲ್ಗಡೆ ಲಾಕ್, ನೋಡಿ ಈ ಥರ ಬರುತ್ತೆ. ಬೀಡ್ ಹಿಂದೆಗಡೆ 8 ಕಂಬ, ಬೀಡ್ ಆದಮೇಲೆ 8 ಕಂಬ, ಈ ಥರ ಬರುತ್ತೆ. ಆರ್ಚಿನ ಮೇಲ್ಗಡೆ ಆರ್ಚು ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಇಲ್ಲಿ ಬೀಡ್ ಲಾಕ್ ಆದಮೇಲೆ ಈ 4 ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್, ಇಲ್ಲಿ ನೋಡಿ ಒಂದೊಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಈ ಲಾಕಿನ ಮೇಲ್ಗಡೆ ಒಂದು ಲಾಕ್, ಮತ್ತು ನೆಕ್ಸ್ಟ್ 4 ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್, ಮತ್ತು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಈ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ 4 ಚೈನ್ ಸಿಂಗಲ್ ಕ್ರೋಶೆಟ್, ಮತ್ತು ಒಂದು ಬೀಡ್ ಲಾಕ್, ಅದಾದಮೇಲೆ ಲಾಕಿನ ಮೇಲ್ಗಡೆ ಲಾಕ್, ಮತ್ತು ಈ 4 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆಟ್. ಈ ಆರ್ಚಿನ ಪಕ್ಕ 4 ಚೈನ್ ಇದೆಯಲ್ವಾ, ಆ 4 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 8 ಕಂಬನ ಮಾಡ್ಕೊಳ್ಳೋಣ. 8 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 1 2 3 4 5 6 7 8 ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಅದೇ ಕಂಬದ ಮೇಲೆ ಚೈನ್ ಇರುತ್ತಲ್ವ, ಆ ಕಂಬದ ಮೇಲ್ಗಡೆ ಚೈನ್, ಆ ಚೈನ್ಗೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ 8 ಕಂಬನ ಮಾಡ್ಕೊಳ್ಳೋಣ ಅದೇ 10 ಚೈನ್ ಗ್ಯಾಪಲ್ಲಿ. ಎಂಟು ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ಲಾಕನ್ನು ಮಾಡಿಕೊಂಡು ಅದಾದಮೇಲೆ 2 ಸಾರಿ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಈ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಈ 4 ಚೈನ್ಸ್ ಇರುತ್ತಲ್ವ, ಅದರಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್. 4 ಹಿಡಿದ್ರೆ 4 ಹಾಕ್ರಿ. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಲಾಕ್, ಈ ಲಾಕಿನ ಮೇಲ್ಗಡೆ ಲಾಕ್. ನೋಡಿ ಇದೇ ಥರನೇ ಇನ್ನೊಂದು ಆರ್ಚ್ ಇದೆಯಲ್ವಾ, ಆ ಆರ್ಚು ಕೂಡ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಆರ್ಚ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು.
ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಈ ಪ್ಲೇಸಲ್ಲಿ ಕುಚ್ಚನ್ನು ಕಟ್ತೀವಿ. ಇಲ್ಲಿ ಕೂಡ ಅಷ್ಟೇ ಈ ಪ್ಲೇಸಲ್ಲಿ ಕುಚ್ಚನ್ನು ಕಟ್ತೀವಿ. ಸೆಂಟರಲ್ಲಿ ಈ ಕಡೆ 2 ಬೀಡು ಈ ಕಡೆ 2 ಬೀಡು ಸೆಂಟರಲ್ಲಿ ಕುಚ್ಚನ್ನು ಕಟ್ತೀವಿ. ಈ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡಿದ್ದೀವಲ್ವ, ಈ ಪಿಂಕ್ ಕಲರ್ ಥ್ರೆಡ್ ಏನಿದೆಯಲ್ವ ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ 4 ಬೀಡ್ಸ್ ಇದೆಯಲ್ಲ ಕರೆಕ್ಟಾಗಿ ಸೆಂಟ್ರಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಂಬ ಅಂತ. ಇದಕ್ಕೆ ಕುಚ್ಚನ್ನು ಕಟ್ಟಿ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಇದಕ್ಕೆ 157 ದಾರನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಡಬಲ್ ಮಾಡಿದಾಗ 300 ಎಳೆ ಆಗುತ್ತೆ. ಇದು ಆರ್ಚ್ ಮೇಲೆ ಆರ್ಚ್ ಬಂದಿದೆ ಡಿಸೈನು, ನೋಡ್ತಾ ಇರ್ಬೋದು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 450 to 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.